ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನೊಂದು ಇಲ್ಲೊಂದು ರೆಸಿಪಿಯನ್ನು ಮಾಡಿದ್ದೀನಿ. ಅದು ಆಲೂಗಡ್ಡೆ ಬೋಂಡ ಮತ್ತು ಈರುಳ್ಳಿ ಬೋಂಡ ಎರಡು ತುಂಬ ರುಚಿಕರವಾಗಿ ಬಂದಿದೆ. ನಿಮಗೂ ಸಹ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೂ ಸಹ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತೇನೆ. ಮೊದಲನೇದಾಗಿ ನಾನು ಚಿಕ್ಕದಾಗಿ ಅಂದರೆ ತುಂಬ ತೆಳುವಾಗಿ ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆಸಿಕ್ತಾ ಇದ್ದೀನಿ. ಆವಾಗ ನೀರು ನಲ್ಲಿ ನೆನೆಸಿಕ್ಕೋದ್ರಿಂದ ನಾವು ಆಯಿಲನ್ನು ಜಾಸ್ತಿ ಕುಡಿಯೋಲ್ಲ, ಅದು ಅಂದರೆ ಆಯಿಲ್ ಜಾಸ್ತಿ ಇಡಿಸಲ್ಲ ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ಮತ್ತು ಅದಾದಮೇಲೆ ನಾನು ಒಂದು ಬಟ್ಲಿಗೆ ಒಂದು 2.5 ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಆ್ಯಡ್ ಮಾಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕು. ಅದಕ್ಕೂ ಮುಂಚಿತವಾಗಿ ನಾನು ಸ್ವಲ್ಪ ಓಂ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಆ್ಯಸಿಡಿಟಿ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೆ. ಓಂ ಕಾಳನ್ನು ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಸಹ ಆ್ಯಡ್ ಮಾಡ್ತೀನಿ. ನಾನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಇಲ್ಲಿ ಬಳಸಿದ್ದೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರ್ ಹೋಮ್ ಮೇಡ್ ಇದ್ದರೆ ಅದನ್ನೇ ಬಳಸಿ, ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸಿ, ರುಚಿ ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಅದನ್ನು ಬಳಸಿದ್ದೀನಿ. ತುಂಬಾ ರುಚಿಯಾಗಿದೆ ಆ ಪೌಡರ್ ಅನ್ನೋ ಒಂದು ಕಾರಣಕ್ಕೆ. ನೀವು ಇದನ್ನು ಹಿಟ್ಟನ್ನು ಒಂದು ಹದದಲ್ಲಿ ಕಲಿಸ್ಕೋಬೇಕು. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಯಾಕೆಂದರೆ ತುಂಬ ನೀರಾದರೆ ಆ ಎಣ್ಣೆಲಿ ಬಿಟ್ಟಾಗ ಅದೆಲ್ಲ ಕದರ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವೊಂದು ಹದದಲ್ಲಿ ನೋಡಿ ಕಲಿಸ್ಕೊಳ್ಳಿ. ನಾನೇನು ಹಿಟ್ಟನ್ನು ಹಿಂಗೆ ಬಿಟ್ಟರೆ ಅದು ನೀರು ಥರ ಹೋಗಬೇಕು, ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು. ಈಗ ಅದು ಕರೆಕ್ಟ್ ಹದದಲ್ಲಿದೆ. ಇನ್ನು ರೆಡಿಯಾಗಿದೆ ಹಿಟ್ಟು. ಈಗ ನಾನು ಈರುಳ್ಳಿಯನ್ನು ಸಹ ಅಂದರೆ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, 1 ಚಿಟಿಕೆ ಉಪ್ಪಷ್ಟು. ಹಾಗೆ ಇದು ರೆಡಿ ಆಗುತ್ತೆ. ಇದು ಇಷ್ಟ ಆದಮೇಲೆ ಇದನ್ನು ನಾನು ಸೈಡಿಗೆ ಇಟ್ಬಿಟ್ಟು ಇನ್ನು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಹ ಇಷ್ಟು ತೆಳುವಾಗಿ ಹೆಚ್ಚಿಟ್ಕೊಳ್ಳಿ. ತುಂಬ ದಪ್ಪ ಇದ್ದರೆ ಅದೇನಾಗುತ್ತೆ ಅಂದರೆ ತಿನ್ನಬೇಕಾದ್ರೆ ಅದು ಈರುಳ್ಳಿನೇ ಕೈಗೆ ಬಂದುಬಿಡುತ್ತೆ. ಹಾಗಾಗಿ ನೋಡಿ ಹೆಚ್ಕೊಳ್ಳಿ, ತುಂಬ ತೆಳುವಾಗಿ ಹೆಚ್ಕೊಳ್ಳಿ. ತುಂಬ ಆಲೂಗಡ್ಡೆನೂ ಅಷ್ಟೇ ತುಂಬ ತೆಳುವಾಗಿ ಇಟ್ಕೊಳ್ಳಿ. ಇಲ್ಲಿಗೆ ಇನ್ನು ಇದು ರೆಸಿಪಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಕರಿಬೇಕು. ಅದಕ್ಕೆ ನಾನು ಇವಾಗ ಸ್ಟವನ್ನು ಹಚ್ಚಿ ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಆ ಎಣ್ಣೆ ಕಾಯೋದ್ರೊಳಗಡೆ ನಾನು ಕಡಲೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿಯನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ನಾನು ಸೋಡಾ ಪುಡಿಯನ್ನು ಇವಾಗ 1-2 ಚಿಟಿಕೆಯಷ್ಟು ಆ್ಯಡ್ ಮಾಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೋಡಿ, ನಾನು ಅದು ಹಾಕಿದ್ಮೇಲೆ ಒಂದೆಲ್ಲ ಮಿಕ್ಸ್ ಮಾಡಿ ಅಷ್ಟರೊಳಗೆ ಎಣ್ಣೆ ಕಾಯುತ್ತೆ. ಆ ಬಿಸಿ ಎಣ್ಣೆನೂ ಸ್ವಲ್ಪ ಅದಕ್ಕೆ ಹಿಟ್ಟಿಗೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಕಲಸಿ ನಾನೇನು ಆಲೂಗಡ್ಡೆಯನ್ನು ನೆನೆಸಿಟ್ಕೊಂಡಿದ್ನೋ ಅದನ್ನು ಒಂದು ಪ್ಲೇಟಿಗೆ ಈಗ ತಗೊಂಡಾದ್ಮೇಲೆ ಅದನ್ನು ಇವಾಗ ಎಣ್ಣೆಯಲ್ಲಿ ಡಿಪ್ ಮಾಡ್ತೀನಿ. ಈಗ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆ ಕಲರು ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಆವಾಗಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಸಹ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗೂ ಇರುತ್ತೆ. ಹಾಗೆ ನನಗೂ ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ. ಹಾಗೆ ಇದ್ರ ಜೊತೆ ನಾನು ಈರುಳ್ಳಿ ಬೋಂಡ ಏನು ಮಾಡಬೇಕು ಅಂತ ಹೇಳಿದ್ನೋ ಅದನ್ನು ಸಹ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸತಿ ತೆಗೆದಾದ್ಮೇಲೆ ಅದನ್ನು ಸಹ ನಾನು ಒಂದು ಸತಿ ಹಾಕ್ಬಿಟ್ಟು ತೆಗಿಬೇಕು. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಪಿಸ್ಕ ಬೆಂದ್ರೂ ಸಹ ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡೇ ಬೇಯಿಸಿ. ಯಾಕಂದರೆ ಅದು ಒಳಗಡೆ ಹಾಲೂ ಬೇಯಬೇಕಲ್ವ. ಹಾಗಾಗಿ ನಾನು ಅದನ್ನು 2 ಸರಿ ಅದನ್ನು ಮಗಚಬೇಕು. ಅಂದರೆ ನಾವು 2 ಬದಿಯಲ್ಲೂ ಬೇಯಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಡಿಪ್ ಮಾಡಿ ಅದನ್ನು 2 ಕಡೆಯಿಂದನೂ ತಿರುವಿ ಹಾಕ್ತಾಯಿದ್ದೀನಿ. ಇನ್ನು ಈರುಳ್ಳಿಯನ್ನು ತೆಳುವಾಗಿ ಹೆಚ್ಕೊಂಡಿದ್ನೋ ಅದನ್ನು ಸಹ ಇವಾಗ ಡಿಪ್ ಮಾಡಬೇಕು. ತೋರಿಸಿದ್ನಲ್ಲ ಆ ರೀತಿ ತೆಳುವಾಗಿ ಹೆಚ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಬೆಂದಿದೆ, ಅದು ಗೊತ್ತಾಗುತ್ತೆ ನಮಗೆ ಕಲರ್ ಯಾವ ರೀತಿ ಬೆಂದಿದೆ ಅಂತ. ಹಾಗಾಗಿ ನಾನು ಇದನ್ನು ಒಂದು 2-3 ಸತಿ ಹಿಂಗೆ ಮಗಚಿ ಅದಾದಮೇಲೆ ಇವಾಗ ನಾನು ಅದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಾದ್ಮೇಲೆ ನಾನು ಈರುಳ್ಳಿ ಬೋಂಡವನ್ನು ಸಹ ಹಾಕ್ತೀನಿ. ಇವಾಗ ಈರುಳ್ಳಿ ಬೋಂಡವನ್ನು ಸಹ ಹಾಕಿದ್ಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊತಿದ್ದೀನಿ. ಏಕೆಂದರೆ ನಾವು ಅದು ಮತ್ತು ಹಿಟ್ಟನ್ನು ಸಹ ನಾವು ಮತ್ತೆ ಮಾಡೋದಕ್ಕಾಗಲ್ಲ. ಹಿಟ್ಟು ನೆನೀತು ಅಂದರೆ ಮತ್ತು ಬೋಂಡ ಚೆನ್ನಾಗಿ ಬರಲ್ಲ. ಹಾಗೆ ಎಣ್ಣೆನೂ ಸಹ ಜಾಸ್ತಿ ಕುಡಿಯುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ಮಾಡೋದು ಒಳ್ಳೆಯದು. ಹಾಗೆ ನಾವು ಬೇಗನೂ ಆಗುತ್ತೆ, ತುಂಬ ಟೈಮ್ ಏನೂ ತೊಗೊಳ್ಳೋದಿಲ್ಲ. ಸ್ವಲ್ಪ ಹಿಟ್ಟಿದ್ರೆ ಸಾಕು. ನಾವು ಒಂದು 2 ಆಲೂಗಡ್ಡೆ 1-2 ಈರುಳ್ಳಿ ಇದ್ದರೆ ಸಾಕು, ನಾವು ಈ ಒಂದು ರೆಸಿಪಿಯನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಈಗ ಈರುಳ್ಳಿ ಬೋಂಡವನ್ನು ಹಾಕಿದ್ದೀನಿ. ಈರುಳ್ಳಿ ಬೋಂಡನೂ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಇವಾಗೇ ತಿಂದುಬಿಡ್ಬೇಕು ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ.
ಹಾಗಾಗಿ ನಾನು ಈ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಏಕೆಂದರೆ ಇದು ನಾನು ಮನೆಯಲ್ಲಿ ಮಾಡಿರೋದ್ರಿಂದ ನಿಮಗೂ ಸಹ ತೋರಿಸಿದ್ದೀನಿ. ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಈ ರೀತಿ ಮಾಡ್ಕೊತೀನಿ. ನಾನೀಗ ಇದನ್ನು ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಸರ್ವ್ ಮಾಡಿದ್ದೀನಿ ಅಂತಲೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹಾಗಾಗಿ ನೀವು ಸಹ ಮಾಡ್ಕೊತೀನಿ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ದುರ್ಗಾಶಕ್ತಿ ನಿಮ್ಮ ಚಾನಲಿಂದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.